ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ತಡೆಗೆ ರಾಜ್ಯ ಸರ್ಕಾರ ಹೊರಡಿಸಿರೋ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದು ಸುಗ್ರೀವಾಜ್ಞೆ ಜಾರಿ ಕುರಿತಂತೆ ಸಿಎಂ ಸಭೆ ನಡೆಸಿದ್ದಾರೆ. ನಿನ್ನೆ ಡಿಸಿ ಎಸ್ಪಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ್ರು. ಸುಗ್ರೀವಾಜ್ಞೆ ಜಾರಿ ಕುರಿತು ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ನೀಡಿದ್ರು. ಡಿಸಿ ಎಸ್ಪಿಗಳಿಗೆ ಸಿಎಂ ಖಡಕ್ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸುಗ್ರೀವಾಜ್ಞೆಯ ಉದ್ದೇಶ ವಿಫಲವಾಗಬಾರದು. ನೋಂದಣಿ ಆಗಿರದ ಅಕ್ರಮ ಫೈನಾನ್ಸ್ ಕಂಪನಿಗಳು ತಕ್ಷಣ ಬಂದಾಗಬೇಕು. ಸಾಲ ವಸೂಲಿಗೆ ರೌಡಿಗಳ ಬಳಕೆ, ಬಲವಂತದ ವಸೂಲಿಗೆ ತಕ್ಷಣ ಬ್ರೇಕ್ ಹಾಕಿ. ಪರವಾನಗಿ ಪಡೆಯಲು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮೇಲೆ ನಿರಂತರ ನಿಗಾ ಇರಿಸಿ. ಸಾಲ ವಸೂಲಾತಿ ಸಂದರ್ಭದಲ್ಲಿ ಯಾವುದೇ ಕಿರುಕುಳ ಉಂಟಾಗಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಭಿವೃದ್ಧಿ ಕಾಮಗಾರಿ ಪರಿಶೀಲನೆ ನಡೆಸಲಿದ್ದಾರೆ. ಬೆಂಗಳೂರಿನ ಹಲವೆಡೆ ನಡೆಯುತ್ತಿರುವ ಕಾಮಗಾರಿ ಪರಿಶೀಲಿಸುವ ಡಿಕೆ ಅಧಿಕಾರಿಗಳ ಜೊತೆ ಮಾತುಕತೆ ಕೂಡ ನಡೆಸುವ ಸಾಧ್ಯತೆ ಇದೆ. ಅದರಲ್ಲೂ ವೈಟ್ ಟಾಪಿಂಗ್ ಕಾಮಗಾರಿ ಪರಿಶೀಲಿಸಲಿದ್ದಾರೆ. ಸದಾಶಿವನಗರ ನಿವಾಸದಿಂದ ಬೆಳಿಗ್ಗೆ 11 ಗಂಟೆಗೆ ಪರಿಶೀಲನೆ ಆರಂಭವಾಗಲಿದೆ. ಬೆಂಗಳೂರಿನ ಶಿವಾಜಿನಗರ ಬಳಿಯ ಡಿಕಿನ್ಸನ್ ರಸ್ತೆಯಲ್ಲಿರುವ ಜೋಯಾ ಲುಕಾಸ್ ಮಳಿಗೆಯ ನವೀಕರಣಗೊಂಡ ಕಟ್ಟಡವನ್ನ ಮರು ಲೋಕಾರ್ಪಣೆ ಮಾಡಲಾಯಿತು. ಶಿವಾಜಿನಗರ ಶಾಸಕ ರಿಜ್ವಾನ್ ಹರ್ಷದ್ ಮಳಿಗೆಯನ್ನ ಉದ್ಘಾಟಿಸಿದ್ರು. ಚಿಕ್ಕದಾಗಿದ್ದ ಮಳಿಗೆಯನ್ನ ನವೀಕರಿಸಿ ಗ್ರಾಹಕರನ್ನ ಆಕರ್ಷಿಸಲು ವಿಭಿನ್ನ ವಿನ್ಯಾಸಗಳ ಆಭರಣಗಳನ್ನ ಪ್ರದರ್ಶಿಸಲಾಯಿತು. ಇದೇ ವೇಳೆ ಮಾತನಾಡಿದ ವ್ಯವಸ್ಥಾಪಕ ನಿರ್ದೇಶಕ ಥಾಮಸ್ ಮ್ಯಾಥ್ಯೂ, ಚಿನ್ನಾಭರಣ, ಡೈಮಂಡ್, ಪ್ಲಾಟಿನಂ, ಬೆಳ್ಳಿ ಆಭರಣಗಳ ಮೇಲೆ 50% ಮೇಕಿಂಗ್ ಚಾರ್ಜ್ ಕಡಿತ ಮಾಡಲಾಗಿದೆ ಅಂತ ಹೇಳಿದ್ರು. Very happy to relaunch our Dickinson showroom today. We have 160 plus branches across 11 countries and it's ever growing, and soon we'll be opening in Koramangala as well. As an introduction offer, we are doing flat 50% off on the making charges of gold, diamond, uncut, platinum as well as silver jewelry. So all of you are welcome to come see the extensive collection that we have kept here. 2024ರ ಒಲಿಂಪಿಕ್ಸ್ನಲ್ಲಿ ಸೋತ ನಂತರ ಶ್ರೀ ರವಿಶಂಕರ್ ಗುರೂಜಿ ಭೇಟಿಯಾದ ನಂತರ ನಿಜವಾದ ಯಶಸ್ಸಿನ ಅರ್ಥ ಕಂಡುಕೊಂಡೆ ಅಂತ ಲವ್ಲಿನಾ ಬೋರ್ಗೊಹೈನ್ ಹೇಳಿದ್ದಾರೆ. 10ನೇ ಅಂತಾರಾಷ್ಟ್ರೀಯ ಮಹಿಳಾ ಸಮಾವೇಶದಲ್ಲಿ ಮಾತನಾಡಿ ಯಶಸ್ಸು ಮತ್ತು ಆತ್ಮಾನ್ವೇಷಣೆಯ ಪಯಣವನ್ನ ವಿವರಿಸಿದ್ರು. 2024ರ ಒಲಿಂಪಿಕ್ಸ್ನಲ್ಲಿ ಸೋತ ನಂತರ ನಾನು ಸಂಪೂರ್ಣ ಕಳೆದು ಹೋಗಿದ್ದೆ. ಆದರೆ ಗುರುದೇವ ಶ್ರೀ ರವಿಶಂಕರ್ ಅವರನ್ನ ಭೇಟಿಯಾದ ನಂತರ ಮಾತ್ರ ನಿಜವಾದ ಯಶಸ್ಸು ಎಂದರೇನು ಅರ್ಥವಾಯಿತು ಅಂತ ಹೇಳಿದ್ದಾರೆ. ಅಪ್ರಾಪ್ತ ಮಕ್ಕಳ ಕೈಗೆ ಬೈಕ್ ಕೊಟ್ಟ ಪಾಲಕರಿಗೆ ದಾವಣಗೆರೆ ದಕ್ಷಿಣ ಸಂಚಾರಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಡೆಂಟಲ್ ಕಾಲೇಜು ಆಸ್ಪತ್ರೆಯಲ್ಲಿ ಹೆಲ್ಮೆಟ್ ಇಲ್ಲದ ಬೈಕ್ ಓಡಿಸುತ್ತಿದ್ದವನನ್ನ ತಡೆದು ತಪಾಸಣೆ ಮಾಡಿದ ಸಂಚಾರಿ ಪೊಲೀಸರಿಗೆ ಆತ ಅಪ್ರಾಪ್ತ ಅಂತ ಗೊತ್ತಾಗಿದೆ. ಬಳಿಕ ಬೈಕ್ ವಶಕ್ಕೆ ಪಡೆದು 25,000 ರೂಪಾಯಿ ದಂಡ ವಿಧಿಸಿದ್ದಾನೆ. ಅಂಗನವಾಡಿ ಮಕ್ಕಳಿಗೆ ಹಂಚಬೇಕಾದ ಆಹಾರದ ಪ್ಯಾಕೆಟ್ಗಳು ಅಂಗನವಾಡಿ ಶಿಕ್ಷಕಿ ಪತಿಯ ಗೋಡೌನ್ನಲ್ಲಿ ಪತ್ತೆಯಾಗಿದೆ. ಹುಬ್ಬಳ್ಳಿಯ ಗಬ್ಬೂರ ಹೊರವಲಯದಲ್ಲಿ ಅಂಗನವಾಡಿ ಶಿಕ್ಷಕಿ ಬೈತುಲ್ಲಾ ಪತಿ ಫಾರೂಕ್ಗೆ ಸೇರಿರೋ ಗೋಡೌನ್ನಲ್ಲಿ ಅಕ್ಕಿ, ಹಾಲಿನ ಪುಡಿ ಸೇರಿದಂತೆ ಜನವರಿ ತಿಂಗಳ ಸುಮಾರು 270 ಆಹಾರ ಪ್ಯಾಕೆಟ್ಗಳು ಪತ್ತೆಯಾಗಿವೆ. ಕಳ್ಳ ದಂಧೆಯಲ್ಲಿ ಭಾಗಿಯಾಗಿರೋ ಅನುಮಾನ ವ್ಯಕ್ತವಾಗಿದೆ.